ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಿವಿಧ ವಾಚಾಲಯ ಚಾನಲ್ಗೆ ಸುಸ್ವಾಗತ. ನೀವೆಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಆಶಿಸ್ತಾ ನಾನಿವತ್ತೊಂದು ಸಿಹಿ ತಿಂಡಿ ಸಜ್ಜಿಗೆ ಮಾಡುವ ವಿಧಾನನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ಸ್ನೇಹಿತರೆ. ನಮಗೆ ಬೇಕಾಗಿರುವ ಸಾಮಗ್ರಿ: 1 ಅಳತೆ ರವೆಗೆ 1 ಅಳತೆ ತುಪ್ಪ, 1 ಅಳತೆ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬಾದಾಮಿ, ಸ್ವಲ್ಪನೇ ಪಚ್ಚಕರ್ಪೂರ, ಸ್ವಲ್ಪ ಕೇಸರಿ, ಹಾಲು ಮತ್ತು ನೀರು. ಈಗ ಮಾಡುವ ವಿಧಾನ: ಒಂದು ಬಾಣಲೆನ ಸಣ್ಣ ಉರಿನಲ್ಲಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ಹಾಕಿ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರ್ಕೋತಾ ಇದ್ದ ಹಾಗೆ ಅದಕ್ಕೆ ನಾವು ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ತಾ ಬರೋಣ. ದ್ರಾಕ್ಷಿ ಸ್ವಲ್ಪ ಗುಂಡಕ್ಕೆ ಉಬ್ಕೊಳ್ಳೋ ಅಷ್ಟು ಹುರ್ಕೊಳ್ಳೋಣ. ನೋಡಿ, ಈ ಥರ. ಹೀಗೆ ದ್ರಾಕ್ಷಿನೂ ಉಬ್ಕೊಂಡ್ಬಂದಾಗ ಆವಾಗ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಯಲ್ಲಿ ಉಳಿದಿರೋ ತುಪ್ಪನ ಹಾಕ್ಕೊಂಡು ಅದಕ್ಕೆ ರವೆನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೋತಾ ರವೆಯಿಂದ ತುಪ್ಪ ಈಚೆ ಹೀಗೆ ಬರುತ್ತೆ, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಘಮ್ ಅಂತ ವಾಸನೆ ಬರೋಕ್ಕೆ ಶುರುವಾಗತ್ತೆ. ಈ ಹದಕ್ಕೆ ಬಂದು ಆವಾಗ ನಾವು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ 1.5 ಕಪ್ಪಷ್ಟು ಹಾಲಿಗೆ 1.5 ಕಪ್ಪಷ್ಟು ನೀರು ಸುಮಾರು ಹಾಕಿಟ್ಕೊಂಡು ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಹಾಲು ಚೆನ್ನಾಗಿ ಕುದ್ದ ನಂತರ ಇವಾಗ ಮೀಡಿಯಮ್ ಉರಿನಲ್ಲಿ ಬಾಣಲೆನ ಮತ್ತೆ ಇಟ್ಟು ಹಾಲನ್ನು ಅದಕ್ಕೆ ಹಾಕಿ ಗಡ್ಡೆ ಕಟ್ಟದೇ ಇರೋ ಹಾಗೆ ಅದನ್ನು ಕಲಿಸ್ಕೊಳ್ಳೋಣ. ಅದು ಚೆನ್ನಾಗಿ ಕಲಿಸ್ಕೊಂಡು ಹಾಲಲ್ಲಿ ರವೆ ಚೆನ್ನಾಗಿ ಬೆಂದ್ಕೊಂಡು ಈ ಹದಕ್ಕೆ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪವಾಗಿ ನಾವು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಗೆ 2 ನಿಮಿಷ ತಟ್ಟೆನ ಮುಚ್ಚಿ ಸಿಮ್ ಉರಿನಲ್ಲಿ ಇಟ್ಬಿಡೋಣ. ಸ್ವಲ್ಪ ಹಾಲಿಗೆ ಕೇಸರಿ ಮತ್ತು ಪಚ್ಚಕರ್ಪೂರನ ಹಾಕಿ ನೆನೆಸಿಡೋಣ. ಒಂದು ಸಣ್ಣ ಸಲಹೆ ಸ್ನೇಹಿತರೆ: ಏಲಕ್ಕಿ ಪುಡಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಕಾಳುಗಳು ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಹರ್ಕೊಂಡ್ರೆ ಈ ಥರ ಫೈನ್ ಪೌಡರ್ ಆಗಿ ಬರುತ್ತೆ. ಹೀಗೆ ಫೈನ್ ಪೌಡರ್ ಆಗಿ ಬಂದಿರೋ ಏಲಕ್ಕಿನ ನಾವೀಗ ರವೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ಗಟ್ಟಿ ಅನಿಸಿದ್ದಲ್ಲಿ ನಿಮಗೆ ಮತ್ತಷ್ಟು 1/4 ಲೋಟ ಅಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೋಬೋದು. ಈಗ ಕೇಸರಿ ಮತ್ತು ಪಚ್ಚಕರ್ಪೂರ ಮಿಕ್ಸ್ ಮಾಡಿರೋ ಹಾಲನ್ನು ಇದಕ್ಕೆ ಹಾಕಿ ಬೆರೆಸ್ಕೊಳ್ಳೋಣ. ನಂತರ ನಾವು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ಗ್ಯಾಸ್ ಆರಿಸಿ ನಾವು 2 ನಿಮಿಷ ತಟ್ಟೆನ ಮುಚ್ಚಿಟ್ಬಿಡೋಣ. 2 ನಿಮಿಷದ ನಂತರ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅರಳ್ಕೊಂಬಂದಿದೆ ಸಜ್ಜಿಗೆ. ಈ ಸಜ್ಜಿಗೆನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ ನಾವು ತುರ್ಕೊಂಡಿರೋ ಬಾದಾಮಿನ ಅದರ ಮೇಲೆ ಹರಡೋಣ. ಇದು ಅಲಂಕಾರವಾಗಿ ನಾವು ಹರಡ್ಬೋದು. ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಈ ಸಜ್ಜಿಗೆನ ಉಂಡೆ ಮಾಡಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೈವೇದ್ಯವಾಗಿಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿದಾಗ ಸ್ವಾಮಿಯ ಅನುಗ್ರಹದಿಂದ ಇದು ಮತ್ತಷ್ಟು ರುಚಿ ಹೆಚ್ಚಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಕಡಿಮೆ ಸಮಯದಲ್ಲಿ ಮಾಡ್ಬೋದಾದಂಥ ಸುಲಭವಾದ ಸಿಹಿ ತಿಂಡಿ. ಇದನ್ನು ಎಲ್ಲರೂ ಸಣ್ಣವ್ರ ಜೊತೆ ದೊಡ್ಡವರು ತುಂಬ ಮೆಚ್ಚಿ ತಿನ್ನುವಂಥ ಸಿಹಿ ತಿಂಡಿ. ನಿಮ್ಮ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಬೇಗ ಮಾಡಬೇಕಾಗಿದ್ದಾಗ ನೀವು ಇದನ್ನು ಖಂಡಿತವಾಗೂ ಪ್ರಯತ್ನ ಮಾಡಿ. ಈ ವಿಧವಾದ ಸಜ್ಜಿಗೆನ ನಿಮ್ಮ ಮನೆಯಲ್ಲೂ ಮಾಡಿ ಇದು ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಇದನ್ನು ನೀವು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಡನೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದೆ ಬರುವ ಸವಿರುಚಿ ಸಂಚಿಕೆಗಳಲ್ಲಿ ಮತ್ತೊಂದು ಸವಿರುಚಿನ ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.